ನವವಿಧ ಭಕ್ತಿಯಲ್ಲಿ ಶ್ರವಣವು ಪ್ರಥಮ ವಿಧ. ಶ್ರವಣೇಂದ್ರಿಯವು ಅತ್ಯಂತ ಪ್ರಧಾನವಾದ ಇಂದ್ರಿಯ. ಜೀವಶಾಸ್ತ್ರದ ಪ್ರಕಾರ ಕಿವಿ ಕಣ್ಣಿಗಿಂತ ಮಿದುಳಿನ ಜೊತೆ ನಿಖರವಾದ ಜೋಡಣೆ ಹೊಂದಿದೆ. ಜ್ಞಾನಿಗಳ ಮಾತು, ಕೃತಿ, ಗ್ರಂಥಗಳು ಎಂದೆಂದಿಗೂ ಜೀವಂತ, ಜ್ವಲಂತ. ಹಾಗಾಗಿ ಈ ಜೀವಂತಿಕೆಯ ಸೆಲೆ ಎಂದೆಂದಿಗೂ ಎಲ್ಲ ಕಾಲಕ್ಕೂ ಹರಿತಾ ಇರುತ್ತದೆ. ಮನಸ್ಸನ್ನು ಪ್ರಸನ್ನವಾಗಿಸಲು, ಸ್ಥಿರವಾಗಿಸಲು, ಆರ್ದ್ರವಾಗಿಸಲು ನಿರಂತರ ಶ್ರವಣ ಅತ್ಯವಶ್ಯಕ. ಒಂದೇ ವಿಷಯವನ್ನ ವಿವಿಧ ಜ್ಞಾನಿಗಳ ಮೂಲಕ ಕೇಳೋದರಿಂದ ಸಾರಭೂತವಾದ ವಸ್ತು ಗ್ರಾಹ್ಯವಾಗುತ್ತೆ. ಬದುಕಿನ ಎಲ್ಲ ಸಮಸ್ಯೆಗಳು, ದುಃಖ ದುಮ್ಮಾನಗಳು, ಭಯ ಆತಂಕಗಳು, ಗೋಜು ಗೊಂದಲಗಳು ಇವೆಲ್ಲಕ್ಕೂ ಸಾಂತ್ವನ ನೀಡುವ, ಪರಿಹಾರವನ್ನು ಸೂಚಿಸುವ, ಮನಸ್ಸಿನಲ್ಲಿ ಧನಾತ್ಮಕ ಶಕ್ತಿಯನ್ನು ತುಂಬುವ, ಆತ್ಮದ ಅರಿವನ್ನುಂಟು ಮಾಡುವ ಉಪನ್ಯಾಸಗಳು, ಪ್ರವಚನಗಳು ನಮಗೆ ಆಹಾರ ನೀರಿನಷ್ಟೇ ಅವಶ್ಯಕ.